ಹಾಯ್ ಸ್ನೇಹಿತರೆ, ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ದಿನ ಬಳಕೆಯಲ್ಲಿರುವಂಥ ಸಾಮಾನ್ಯ ಪದಗಳನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕಲಿಯುವುದಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೇನೂ ಅರ್ಥ ಆಗೋದಿಲ್ಲ. ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಾಕ್ಯಗಳು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿವೆ. ಇವು ಕೂಡ ನೀವು ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ಫ್ಯೂಚರಲ್ಲಿ ಹೆಲ್ಪ್ ಆಗ್ತದೆ. ಇಷ್ಟನ್ನು ನೀವು ತಿಳ್ಕೊಂಡ್ರೆ ಅರ್ಧ ಇಂಗ್ಲೀಷ್ ನಿಮಗೆ ಸರಳವಾಗಿ ಬಂದಂತೆಯೇ. ಸೊ ಲೇಟಾಗಿ ತಡ ಯಾಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಾನು, ಮೀ ನನಗೆ, ನನ್ನದು ಎರಡೂ ಪದ ಬಳಕೆ ಆಗ್ತಾವೆ. ಮೈ ನನ್ನ, ಮೈನ್ ಅಂದರೆ ನನ್ನದು, ವಿ ಅಂದರೆ ನಾವು ಅಂತ ಅರ್ಥ ಆಗ್ತದೆ. ಅಸ್ ನಮಗೆ, ನಮಗೆ ಅನ್ನೋ ಪದ ಇಂಗ್ಲೀಷ್ನಲ್ಲಿ ಅಸ್ ಅಂತ ಕರಿತೀವಿ. ಅವರ್ ಅಂದರೆ ನಮ್ಮ ಅವರ್, ಅವರ್ಸ್ ನಮ್ಮದು, ನಮ್ಮದು ಅನ್ನೋಕ್ಕೆ ಅವರ್ಸ್ ಅನ್ನೋ ಪದನ ನಾವು ಹೆಚ್ಚಾಗಿ ಬಳಸ್ತೀವಿ. ನೆಕ್ಸ್ಟ್ ವಾಟ್ ಅಂದರೆ ಏನು, ಕನ್ನಡದಾಗ ಏನು ಅಂದರೆ ಇಂಗ್ಲೀಷ್ನಲ್ಲಿ ವಾಟ್ ಅನ್ನೋ ಪದ ಬಳಕೆ ಆಗ್ತದೆ. ಎಲ್ಲಿ ಅಂದರೆ ವೇರ್, ವೆನ್ ಅಂದರೆ ಯಾವಾಗ, ವಿಚ್ ಯಾವುದು, ಹೂಸ್ ಯಾರದು, ಹೂಮ್ ಯಾರನ್ನು ಯಾರಿಗೆ, ಹೂ ಯಾರು, ವೈ ಏಕೆ, ಹೌ ಹೇಗೆ ಅನ್ನೋ ಪದನ ನಾವು ಇಂಗ್ಲೀಷ್ನಲ್ಲಿ ಇದು ದಿನನಿತ್ಯ ನಾವು ಬಳಕೆಯಲ್ಲಿರುವಂಥ. ಹಾಗೆ ನಾಡಿದ್ದು ಅಂತಲ್ಲಕ್ಕೆ ಇಂಗ್ಲೀಷ್ನಾಗ ಏನಂತಾರಪ್ಪ ಅಂದ್ರೆ ಡೇ ಆಫ್ಟರ್ ಟುಮಾರೋ, ಡೇ ಆಫ್ಟರ್ ಟುಮಾರೋ ಅಂದರೆ ನಾಡಿದ್ದು. ಮೊನ್ನೆ ಅಂತ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಏನು ಹೇಳ್ಬೇಕಪ್ಪ ಅಂದ್ರೆ ಡೇ ಬಿಫೋರ್ ಎಸ್ಟರ್ಡೇ, ಡೇ ಬಿಫೋರ್ ಎಸ್ಟರ್ಡೇ ಅಂದರೆ ಮೊನ್ನೆ ಅಂತ ಅರ್ಥ ಆಗ್ತದೆ. ನಾಡಿದ್ದು ರಾತ್ರಿ ಅಂತ ಕೇಳ್ತೀವಲ್ಲ ನಾವು, ನಾಡಿದ್ದು ರಾತ್ರಿ ಅದಕ್ಕೆ ಇಂಗ್ಲೀಷ್ನಾಗ ಯಾವ ರೀತಿಯಪ್ಪ ಅಂದ್ರೆ ಟೂ ನೈಟ್ಸ್ ಲೇಟರ್ ಅಂಥೇಳಿ ಕರಿಬೇಕು. ಮೊನ್ನೆ ರಾತ್ರಿ ಅನ್ಬೇಕಾದ್ರೆ ಇಂಗ್ಲೀಷ್ನಾಗ ಯಾವ ರೀತಿ ಅನ್ಬೇಕಪ್ಪ ಅಂದ್ರೆ ಟೂ ನೈಟ್ಸ್ ಅಗೋ ಅಂತ ಕರಿತೀವಿ. ಇಂದು ಮುಂಜಾನೆ ಅಂತ, ಇವತ್ತು ಮುಂಜಾನೆ ಐತಲ್ಲ, ಇದಕ್ಕೆ ಯಾವ ರೀತಿ ಅನ್ಬೇಕಪ್ಪ ಅಂದ್ರೆ ದಿಸ್ ಮಾರ್ನಿಂಗ್. ನಿನ್ನೆ ತಲ್ಲಕ್ಕೆ ಎಸ್ಟರ್ಡೇ ಅಂದ್ರೆ ನಿನ್ನೆ ಅಂತ ಬಳಕೆ ಆಗ್ತದೆ. ಇನ್ನು ನಿನ್ನೆ ರಾತ್ರಿ ಅಂತ ಕೇಳಬೇಕಂದ್ರೆ ಲಾಸ್ಟ್ ನೈಟ್. ನಾಳೆ ಅಂದರೆ ಇಂಗ್ಲೀಷ್ನಲ್ಲಿ ಟುಮಾರೋ ಅಂದರೆ ನಾಳೆ. ಇಂದು ಅಂದರೆ ಟುಡೇ. ಇಂದು ರಾತ್ರಿ ಅನ್ನೋಕೆ ಟು ನೈಟ್ ಅಂದರೆ ಇಂದು ರಾತ್ರಿ ಅಂಥೇಳಿ ನಾವು ಇಂಗ್ಲೀಷ್ನಲ್ಲಿ ಪದವನ್ನು ಬಳಸ್ತೀವಿ. ಸಾಮಾನ್ಯವಾಗಿ ಅಂತ ಅನ್ನೋ ಪದಕ್ಕೆ ಇಂಗ್ಲೀಷ್ನಲ್ಲಿ ಜನರಲಿ ಅಂತ ಕರಿಬೇಕು. ಏನಂತ, ಜನರಲಿ. ನೆಕ್ಸ್ಟ್ ಬಹುಶಃ ಅನ್ನೋದಕ್ಕೆ ಪ್ರಾಬಬ್ಲಿ ಅಂತ ಕರಿತೇವೆ, ಪ್ರಾಬಬ್ಲಿ. ಅಥವಾ ಇನ್ನೊಂದು ಪದ ಮೇ ಬಿ ಅಂತಲೂ ಬಳಸ್ತೀವಿ. ನೆಕ್ಸ್ಟ್ ವಿಶೇಷವಾಗಿ ಅನ್ನೋ ಪದಕ್ಕೆ ಸ್ಪೆಷಲಿ ಅಂತ ಕರಿತೀವಿ. ಸ್ಪೆಷಲಿ ಅಂದರೆ ವಿಶೇಷವಾಗಿ. ವಾಸ್ತವವಾಗಿ ಅಂದರೆ ಏನಿದೆ ಅಲ್ಲ, ಆ್ಯಕ್ಚುಲಿ ಅಂದರೆ ವಾಸ್ತವವಾಗಿ. ಗಂಭೀರವಾಗಿ, ಸೀರಿಯಸ್ಲಿ. ಅಕ್ಷರಶಃ, ಲಿಟರಲಿ. ನಿಸ್ಸಂಶಯವಾಗಿ, ಅಬ್ಸೊಲ್ಯೂಟ್ಲಿ. ಹೇಗೋ ಎಂತೋ, ಸಮ್ ಹೌ ಅಂದರೆ ಹೇಗೋ ಎಂತೋ, ಎರಡು ಉತ್ತರಕ್ಕೆ ಒಂದೇ ಇಂಗ್ಲೀಷ್ನಲ್ಲಿ ಬರ್ತದೆ. ಹೇಗಾದರೂ, ಎನಿವೇ. ಆಕಸ್ಮಿಕವಾಗಿ, ಕ್ಯಾಜುಯಲಿ ಅಂದರೆ ಆಕಸ್ಮಿಕವಾಗಿ. ಅಲುಗಾಡಬೇಡ, ಡೋಂಟ್ ಮೂವ್. ನಾನು ಅರ್ಥ ಮಾಡಿಕೊಳ್ಳುತ್ತೇನೆ, ಐ ಅಂಡರ್ಸ್ಟ್ಯಾಂಡ್. ದಯವಿಟ್ಟು ಹೊರಡು, ಪ್ಲೀಸ್ ಲೀವ್. ಇದು ಉಚಿತ, ಇಟ್ಸ್ ಫಾರ್ ಫ್ರೀ. ಈಗ ಅಳುವುದನ್ನು ನಿಲ್ಲಿಸು, ನೌ ಸ್ಟಾಪ್ ಕ್ರೈಯಿಂಗ್. ಈಗ ಬರ್ತೀನಿ, ಜಸ್ಟ್ ಕಮಿಂಗ್. ಬಹಳ ಒಳ್ಳೆಯದು, ವೆರಿ ವೆಲ್. ನಿನ್ನಿಷ್ಟದಂತೆ, ಆ್ಯಸ್ ಯು ಲೈಕ್
ಆ್ಯಸ್ ಯು ಲೈಕ್. ಯಾಕಾಗಬಾರದು, ವೈ ನಾಟ್. ಹುಷಾರಾಗಿರು, ಟೇಕ್ ಕೇರ್. ಟೇಕ್ ಕೇರ್ ಅಂದರೆ ಹುಷಾರಾಗಿರು, ಆರಾಮಾಗಿರು ಅಂತೀವಲ್ಲ ಹಾಗೆ. ಇನ್ನೇನಾದರೂ ಉಂಟೆ, ಎನಿಥಿಂಗ್ ಎಲ್ಸ್, ಎನಿಥಿಂಗ್ ಎಲ್ಸ್. ಹಿಡಿದುಕೋ, ಹೋಲ್ಡ್ ಇಟ್, ಹೋಲ್ಡ್ ಇಟ್. ನನ್ನ ಸರದಿ, ಮೈ ಟರ್ನ್, ಮೈ ಟರ್ನ್. ಇಲ್ಲಿ ಇಲ್ಲ, ನಾಟ್ ಹೇರ್ ಅಂದರೆ ಇಲ್ಲಿ ಇಲ್ಲ ಅನ್ನೋಕ್ಕೆ ನಾಟ್ ಹೇರ್. ಮತ್ತೆ ಇಲ್ಲ, ನಾಟ್ ಅಗೈನ್, ನಾಟ್ ಅಗೈನ್. ನೀನಲ್ಲ, ನಾಟ್ ಯು, ನಾಟ್ ಯು. ಇಷ್ಟು, ದಿಸ್ ಮಚ್, ದಿಸ್ ಮಚ್. ಇಷ್ಟು ಅಲ್ಲಕ್ಕೆ. ನೋ ಮೋರ್ ಅಂತೀವಲ್ಲ, ಇನ್ನಿಲ್ಲ. ಕನ್ನಡ ಇನ್ನಿಲ್ಲ ಅಂದ್ರೆ ಯಾರು ತೀರ್ಕೊಂಡ್ರು, ಇದು ಲಿಂಗೈಕ್ಯರಾದ್ರೆ ಹಿಂಗತ್ತೀವಲ್ಲ, ಅದಕ್ಕೆ ನೋ ಮೋರ್ ಅಂದ್ರೆ ಇನ್ನಿಲ್ಲ. ಇಷ್ಟು ಬೇಗ, ಸೋ ಅರ್ಲಿ, ಸೋ ಅರ್ಲಿ. ಇನ್ನೂ ಇಲ್ಲ, ನಾಟ್ ಎಟ್, ನಾಟ್ ಎಟ್ ಅಂದರೆ ಇನ್ನೂ ಇಲ್ಲ. ಇದುವರೆಗೂ, ಇದುವರೆಗೂ. ಲೈಕ್ ಟೆಲ್ ನೌ, ಟೆಲ್ ನೌ. ಹೋಗಲು ಬಿಡಿ, ಲೆಟ್ ಗೋ. ಫಿಕ್ಸ್ ಇಟ್ ಅಂದರೆ ಸರಿಪಡಿಸು. ಏನೂ ಇಲ್ಲ, ನಥಿಂಗ್, ನಥಿಂಗ್. ಈಗ ತಾನೇ ಅನ್ನೋದಕ್ಕೆ ಜಸ್ಟ್ ನೌ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಶಾಂತವಾಗು ಅಥವಾ ತಣ್ಣನಾಗು, ಇವೆರಡೂ ಪದಕ್ಕೂ ಒಂದೇ ಉತ್ತರ ಇಂಗ್ಲೀಷ್ನಲ್ಲಿ. ಏನಪ್ಪ ಅಂದ್ರೆ ಚಿಲ್ ಡೌನ್, ಚಿಲ್ ಡೌನ್. ಹಿಂದೆ ಸರಿ, ಹಿಂದೆ ಸರಿ ಅನ್ನೋದಕ್ಕೆ ಮೂವ್ ಬ್ಯಾಕ್ ಅಂತ ಕರಿಬೇಕು. ಮೂವ್ ಬ್ಯಾಕ್ ಅಂದರೆ ಹಿಂದೆ ಸರಿ. ನೀವಿಬ್ಬರು ಅಂದರೆ ಬೋತ್ ಆಫ್ ಯು ಅಂದರೆ ನೀವಿಬ್ಬರು ಅಂತ ಕರಿತೇವಲ್ಲ, ಅದಕ್ಕೆ ಬೋತ್ ಆಫ್ ಯು ಅಂತ ಕರಿಬೇಕು. ಅದು ಅವನೇ ಅಂದರೆ ಇಲ್ಲಿ ಪ್ರಶ್ನಾರ್ಥಕ ಆಗ್ತದೆ. ಅದು ಅವನೇ, ದ್ಯಾಟ್ಸ್ ಹಿಮ್, ದ್ಯಾಟ್ಸ್ ಹಿಮ್. ಸಾಕಷ್ಟು ದೊಡ್ಡದಾಗಿದೆ ಅಂದರೆ ಇದು ಏನೋ ಒಂದು ಉದಾಹರಣೆಗೆ ಬೆಟ್ಟ ಅದು ಇದು ತೋರಿಸೋದು, ನದಿ ಸಾಗರ ಎಷ್ಟು ದೊಡ್ಡದಾಗಿದೆ ಅಂತೀವಲ್ಲ, ಅದಕ್ಕೆ ಸಾಕಷ್ಟು ದೊಡ್ಡದು ಅಂದರೆ ಇದು ಇಂಗ್ಲೀಷ್ನಾಗ ಏನಂತೀವಿ, ಕ್ವೈಟ್ ಬಿಗ್, ಕ್ವೈಟ್ ಬಿಗ್ ಅನ್ನಬೇಕು. ನನ್ನ ತಪ್ಪು ಅಂದರೆ ಏನಾದರೂ ತಪ್ಪು ಮಾಡಿದಾಗ ಅದು ಆದಾಗ ನನ್ನ ತಪ್ಪು ಅಂತ ಒಪ್ಕೋತೀವಲ್ಲ, ಅದಕ್ಕೆ ಇಂಗ್ಲೀಷ್ನಾಗ ಏನಂತೇವೆ, ಮೈ ಮಿಸ್ಟೇಕ್, ಮೈ ಮಿಸ್ಟೇಕ್ ಅಂತ ಕರಿಬೇಕು. ಬಹಳ ಸಮಯದಿಂದ, ಬಹಳ ಸಮಯದಿಂದ ಅಂದರೆ ನಾವು ಯಾರಾದರೂ ಎಲ್ಲರೂ ನಿಂತೋಗಿ ಎಷ್ಟೊತ್ತಾಯ್ತು ಬಂದಿರ್ತೀವಲ್ಲ, ಅದಕ್ಕೆ ಬಹಳ ಸಮಯದಿಂದ. ಅದು ಅನ್ಬೇಕಾದ್ರೆ ಇಂಗ್ಲೀಷ್ನಾಗ ಏನಂತ ಅನ್ಬೇಕಂದ್ರೆ ಸಿನ್ಸ್ ಲಾಂಗ್, ಸಿನ್ಸ್ ಲಾಂಗ್ ಅಂತ ಕರಿಬೇಕು. ನೆಕ್ಸ್ಟ್, ನಾನು ಕೋಪಗೊಂಡಿದ್ದೇನೆ ಅಂದರೆ ಯಾವುದಾದ್ರೂ ಒಂದು ವಿಷಯಕ್ಕೆ ನಮಗೆ ಸಿಟ್ಟು ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಯಾವ ರೀತಿ ಇಂಗ್ಲೀಷ್ನಾಗ ವ್ಯಕ್ತಪಡಿಸ್ಬೇಕಪ್ಪ ಅಂದ್ರೆ ಐ ಆಮ್ ಪಿಸ್ಡ್, ಐ ಆಮ್ ಪಿಸ್ಡ್ ಅಂತ ಇಂಗ್ಲೀಷ್ನಾಗ ಕರಿಬೇಕು. ನೆಕ್ಸ್ಟ್ ಸೆಂಟೆನ್ಸ್, ನನ್ನದಲ್ಲ ಅಂದರೆ ಯಾವುದಾದ್ರೂ ಒಂದು ವಸ್ತು ಇದು ನಿಂದಂತ ಏನು ಕೇಳ್ತಾರಲ್ಲ, ಅವಾಗ ನನ್ನದಲ್ಲ ಅನ್ನೋಕೆ ಇಂಗ್ಲೀಷ್ನಾಗ ಏನು ಉಚ್ಚಾರಣೆ ಅನ್ಬೇಕಪ್ಪ ಅಂದ್ರೆ ನಾಟ್ ಮೈನ್, ನಾಟ್ ಮೈನ್ ಅಂದರೆ ನನ್ನದಲ್ಲ. ನೀನು ಮಾತ್ರ ಅಂದರೆ ಎಲ್ಲಿಗಾದರೂ ಹೋಗುವಾಗ ಒಬ್ಬರೇ ಬಾ, ನೀನೇ ಬಾ ಅಂತೀವಲ್ಲ, ಅದಕ್ಕೆ ಇಂಗ್ಲೀಷ್ನಾಗ ಏನು ಅಂದ್ರೆ ಓನ್ಲಿ ಯು, ಓನ್ಲಿ ಯು ಅಂದರೆ ನೀನು ಮಾತ್ರ. ನಾವೆಲ್ಲರೂ, ನಾವೆಲ್ಲರೂ ಅಂದ್ರೆ ಒಟ್ಟಿಗೆ. ನೀವು ಎಷ್ಟು ಜನ ಬರ್ತೀರಪ್ಪ ಅದಕ್ಕೆ ಒಟ್ಟಿಗೆ ನಾವೆಲ್ಲರೂ ಬರ್ತೀವತ್ತಲ್ಲ, ಅದಕ್ಕೆ ನಾವೆಲ್ಲರೂ ಅಂದ್ರೆ ವಿ ಆಲ್, ವಿ ಆಲ್. ಕೊನೆಯದು, ಲಾಸ್ಟ್ ಒನ್, ಲಾಸ್ಟ್ ಒನ್. ಮೊದಲನೆಯದು, ಫಸ್ಟ್ ಒನ್. ಇಲ್ಲಿ ಆರ್ ಸೈಲೆಂಟ್ ಆಗ್ತದೆ, ಅದಕ್ಕೆ ಉಚ್ಚಾರಣೆ ಮಾಡುವಾಗ ಫಸ್ಟ್ ಒನ್ ಅಂತಲೇ ಕರಿಬೇಕು. ಫಸ್ಟ್ ಅನ್ಬಾರ್ದು, ಫಸ್ಟ್ ಒನ್ ಅಂದ್ರೆ ಮೊದಲನೆಯದು. ಮತ್ತೆ ಎಂದಿಗೂ ಇಲ್ಲ ಅನ್ನೋಕ್ಕೆ ನೆವರ್ ಅಗೈನ್, ನೆವರ್ ಅಗೈನ್. ಎಲ್ಲ ಕಡೆ, ಎಲ್ಲ ಕಡೆ ಅಂದರೆ ಆಲ್ ಓವರ್, ಆಲ್ ಓವರ್ ಅಂದ್ರೆ ಎಲ್ಲ ಕಡೆ ಅಂತ ಹೇಳ್ತೀವಿ. ಅದು ಹೇಗೆ, ಹೌ ಸೋ. ಯಾರದು, ಹೂ ಈಸ್ ದ್ಯಾಟ್, ಹೂ ಈಸ್ ದ್ಯಾಟ್. ಏನದು, ಏನದು ಅಂತ ಕೇಳಬೇಕಂದ್ರೆ ವಾಟ್ ಈಸ್ ದ್ಯಾಟ್ ಅಂತ ಕೇಳಬೇಕು ಇಂಗ್ಲೀಷ್ನಾಗ. ವಾಟ್ ಈಸ್ ದ್ಯಾಟ್ ಅಂದ್ರೆ ಕನ್ನಡದಲ್ಲಿ ಏನದು. ಯಾವುದು ಅನ್ನೋದಕ್ಕೆ ವಿಚ್ ಒನ್, ವಿಚ್ ಒನ್ ಅಂದರೆ ಯಾವುದು. ಮತ್ತೆ ಯಾವಾಗ, ಮತ್ತೆ ಯಾವಾಗ ಅನ್ನೋಕ್ಕೆ ಇಂಗ್ಲೀಷ್ನಾಗ ದೆನ್ ವೆನ್ ಅಂತ ಕೇಳಬೇಕು. ದೆನ್ ವೆನ್ ಅಂದರೆ ಮತ್ತೆ ಯಾವಾಗ. ಈಗ ಏನು ಅಂತ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ನೌ ವಾಟ್ ಅಂತ ಕೇಳಬೇಕು. ನೌ ವಾಟ್. ಮತ್ತೆ ಎಲ್ಲಿ
ಇಂಗ್ಲೀಷ್ನಾಗ ಯಾವ ರೀತಿ ಕೇಳ್ಬೇಕಂದ್ರೆ ವೇರ್ ಎಲ್ಸ್ ಅಂದ್ರೆ ಮತ್ತೆ ಎಲ್ಲಿ ಅಂತ ಅರ್ಥ ಆಗ್ತದೆ. ಅಷ್ಟೇನು ಇಲ್ಲ ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಅನ್ಬೇಕಂದ್ರೆ ನಾಟ್ ಮಚ್. ನನ್ನ ಸ್ವಂತದ್ದು ಮೈ ಓನ್ ಅಂತ ಕರಿತೀವಿ. ಇನ್ನು ಎಲ್ಲರಿಗೂ ಅಂತ ಕರಿಬೇಕಾದ್ರೆ ಫಾರ್ ಆಲ್ ಅಂತ ಇಂಗ್ಲೀಷ್ನಲ್ಲಿ ನಾವು ಕರಿಬೇಕು. ಈಗ ನೆಕ್ಸ್ಟ್ ಏನು ಮಾಡೋದು, ಅದಕ್ಕೆ ಇಂಗ್ಲೀಷ್ನಲ್ಲಿ ಏನು ಅನ್ಬೇಕಂದ್ರೆ ವಾಟ್ ಟು ಡೂ ಅಂದರೆ ಏನು ಮಾಡೋದು. ಹೇಗೆ ಹೇಳುವುದು ಅನ್ನೋಕ್ಕೆ ಹೌ ಟು ಟೆಲ್ ಅಂತ ಇಂಗ್ಲೀಷ್ನಾಗ ಕರಿಬೇಕು. ಹೌ ಟು ಟೆಲ್. ಎಲ್ಲಿಗೆ ಹೋಗಬೇಕು ಇದನ್ನು ವೇರ್ ಟು ಗೋ. ಏನು ಹೇಳಬೇಕು ಅನ್ನೋದಕ್ಕೆ ವಾಟ್ ಟು ಸೇ ಅಂತ ಕೇಳಬೇಕು. ಯಾವಾಗ ಹೋಗಬೇಕು ಅಂತ ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಕೇಳಬೇಕಂದ್ರೆ ವೆನ್ ಟು ಗೋ. ಹೇಗೆ ಹೇಳಬೇಕು ಇದನ್ನು ಯಾವ ರೀತಿ ಅಂದ್ರೆ ಹೌ ಟು ಸೇ ಅಂತ ಇಂಗ್ಲೀಷ್ನಲ್ಲಿ ನಾವು ಕರಿತೀವಿ. ಏನು ಓದಬೇಕು ಇದನ್ನು ಹೌ ಟು ರೀಡ್ ವಾಟ್ ಟು ರೀಡ್ ಅನ್ಬೇಕು. ಯಾವಾಗ ಬರಬೇಕು ಅಂತ ಕೇಳಕ್ಕೆ ವೆನ್ ಟು ಕಮ್ ಅಂತ ಕೇಳಬೇಕು. ಯಾರನ್ನು ಭೇಟಿಯಾಗಬೇಕು ಹೂಮ್ ಟು ಮೀಟ್ ಅಂತ ಇಂಗ್ಲೀಷ್ನಾಗ ಕೇಳಬೇಕು. ಥ್ಯಾಂಕ್ ಯು.